ಕುಂಬಳಕಾಯಿ ಬೀಜ, ಅಗಸೆ ಬೀಜ, ಪಂಪ್ಕಿನ್ ಸೀಡ್ಸು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿ ಒಂದು ಹೆಲ್ದಿ ಲಡ್ಡು ಮಾಡೋದು ಹೇಗಂತ ನೋಡೋಣ ಬನ್ನಿ. ಫಸ್ಟಿಗೆ ಪಂಪ್ಕಿನ್ ಸೀಡ್ಸ್ 2 ಕಪ್ ಅದನ್ನು ಚೆನ್ನಾಗಿ ಈ ರೀತಿ ರೋಸ್ಟ್ ಮಾಡಬೇಕು. ಆಮೇಲೆ 1 ಕಪ್ ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ಬೀಜನ ಹುರ್ಕೋಬೇಕು. ಆಮೇಲೆ 3 ಕಪ್ ಪೀನಟ್ ಶೇಂಗಾನ ಹುರಿಬೇಕು. ಪಂಪ್ಕಿನ್ ಸೀಡ್ಸ್ ಆಗಲಿ ಫ್ಲ್ಯಾಕ್ಸ್ ಸೀಡ್ಸ್ ಆಗಲಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಿಚ್ ಇನ್ ಒಮೆಗಾ 3 ಅಂತ, ಅದು ನಮ್ಮ ಹಾರ್ಟಿಗೆ ಒಳ್ಳೆಯದು, ಬೋನಿಗೆ ಒಳ್ಳೆಯದು. ಮಕ್ಕಳಿಗೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಮೂರನ್ನು ಈ ರೀತಿ ಹುರ್ಕೊಂಡ್ಮೇಲೆ ನಾವು ಅದಕ್ಕೆ 1 ಕಪ್ ಜಾಗ್ರಿ ಪೌಡರ್ ಹಾಕ್ತಾ ಇದ್ದೇನೆ. ಬರೀ 1 ಕಪ್ ಅಷ್ಟೇ ಹಾಕ್ತಾ ಇದ್ದೇನೆ ಜಾಗ್ರಿ ಪೌಡರ್ನ. ಆಮೇಲೆ ಅವನ್ನ ಇಲ್ಲಿ ತುಪ್ಪನ ಕಾಸ್ಲಿಕ್ಕೆ ಇಟ್ಟಿದ್ದೇನೆ. ಎಲ್ಲಾನು ಸಣ್ಣಗೆ ಮಿಕ್ಸ್ ಮಾಡಬೇಕು. ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿರ್ತೀವಲ್ಲ, ಸಣ್ಣಗೆ ಮಿಕ್ಸರ್ ಮಾಡಿ ಈ ಪೌಡರ್ನ ಈ ಥರ ತುಪ್ಪದಲ್ಲಿ ಎಲ್ಲ ಒಂದೊಂದೇ ಮಿಕ್ಸಿ ಮಾಡ್ಕೊಂಡ್ಬಂದು ಅದರಲ್ಲಿ ಹಾಕಿ ತುಪ್ಪ ಕರಗಿಸಿದ್ರೆ ತುಪ್ಪನ ಬೈಂಡಿಂಗಿಗೆ ಯೂಸ್ ಮಾಡ್ತೀವಿ. ಇಲ್ಲಿ ಶುಗರ್ ಯೂಸ್ ಮಾಡ್ತಾ ಇಲ್ಲ, ಆದರೆ ಡೇಟ್ಸನ್ನು ಯೂಸ್ ಮಾಡ್ತಾ ಇದ್ದಾನೆ. ಇದು ಖರ್ಜೂರನು ರಿಚ್ ಇನ್ ಐರನ್. ಸಾಧ್ಯ ಆದಷ್ಟು ಮಕ್ಕಳಿಗೆ ಶುಗರ್ನ ಕಡಿಮೆ ಮಾಡಬೇಕಲ್ಲ, ಅದನ್ನು ಮಿಕ್ಸಿ ಮಾಡ್ಕೊಂಡ್ಬಂದು ಈ ರೀತಿ ಪೌಡರ್ ಆಗಿರುತ್ತಲ್ಲ ಅದನ್ನು ತುಪ್ಪ ಮತ್ತು ಡೇಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಕಡೆ ಚೆನ್ನಾಗಿ ಸ್ವೀಟ್ ಬರಬೇಕು. ಈ ಟೈಮಲ್ಲಿ ಬೇಕಿದ್ರೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಸ್ವೀಟ್ ಬಂದಿದೆಯಾ ಇಲ್ಲ ಅಂತ ಹೇಳಿ. ಆಮೇಲೆ ಒಂದೊಂದೇ ಲಡ್ಡು ಕಟ್ಟಬೇಕು. ನಿಮ್ಮ ಮಕ್ಳು ಕಿಡ್ಸ್ ಲಂಚ್ ಬಾಕ್ಸಿಗೆ ಹಾಕಿ ಅವರು ನೆಕ್ಸ್ಟ್ ಟೈಮ್ ಖಾಲಿ ಮಾಡ್ಕೊಂಡು ಬರ್ತಾರೆ. ಅಮ್ಮ ಒನ್ ಮೋರ್ ಅಂತ ಅಂತಾರ. ಈ ರೆಸಿಪಿನ ಟ್ರೈ ಮಾಡಿ. ಬರೀ ಶೇಂಗಾ ಉಂಡೆ ಮಾಡೋ ಬದಲಿ ಈ ರೀತಿ ಪೀನಟ್ ಲಡ್ಡು ಮಾಡೋ ಬದಲಿ ಈ ರೀತಿ ಹೆಲ್ದಿ ವರ್ಷನಲ್ಲಿ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡ್ಬೇಕು ಹೇಳಿ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯಾವಾಗಲೂ ನಗ್ನಗ್ತಾ ಇರಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ಸಿಗ್ತೇವೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.